ಮಾಗಡಿ ತಾಲೂಕಿನಿಂದ ಸೋಲೂರು ಹೋಬಳಿ ತೆಗೆದರೆ ಭಾರತದಿಂದ ಜಮ್ಮು ಕಾಶ್ಮೀರವನ್ನು ತೆಗೆದರೆ ಭೂಪಟದಲ್ಲಿ ಹೇಗೆ ಆಗುತ್ತದೆ ಆ ರೀತಿ ಮಾಗಡಿ ತಾಲೂಕು ಆಗುವುದೋ ಬೇಡ ಎಂದು ನೆಲಮಂಗಲ ಶಾಸಕ ಶ್ರೀನಿವಾಸ್ ಅವರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಮನವಿ ಮಾಡಿದರು. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೆಲಮಂಗಲ ಶಾಸಕ ಶ್ರೀನಿವಾಸ್ ತಾವರೆಕೆರೆ ಹೋಬಳಿಯವರು ಅವರ ಶ್ರಮದಿಂದ ಶಾಸಕರಾಗಿದ್ದಾರೆ. ಬಹಳ ಸಂತೋಷ. ಆ ಬಗ್ಗೆ ನಮ್ಮ ತಕರಾರು ಏನೂ ಇಲ್ಲ. ನಮ್ಮ ತಾಲೂಕಿನಿಂದ ಸೋಲೂರು ಹೋಬಳಿಯನ್ನು ವಿಭಜಿಸುವುದು ಸೂಕ್ತವಲ್ಲ. ಕಳೆದ ಬಾರಿ ತಾಲೂಕು ಮರುವಿಂಗಡಣೆಯಾಗಿ ನಂತರ ಜಿಲ್ಲೆಯಾಗಿದೆ. ಅದರಿಂದ ಸೋಲೂರು ಹೋಬಳಿ ಮಾಗಡಿಗೆ ಸೇರಲಿಲ್ಲ. ಕಳೆದ ಬಾರಿ ತಾಲೂಕು ಮರುವಿಂಗಡಣೆಯಾಗಿ ನಂತರ ಜಿಲ್ಲೆಯಾಗಿದೆ. ಅದರಿಂದ ಸೋಲೂರು ಹೋಬಳಿ ಮಾಗಡಿಗೆ ಸೇರಲಿಲ್ಲ. ಮೊದಲು ಜಿಲ್ಲೆಯಾಗಿ ನಂತರ ತಾಲೂಕಾಗಿದ್ರೆ ಮಾಗಡಿ ಕ್ಷೇತ್ರಕ್ಕೆ ಸೋಲೂರು ಸೇರ್ಪಡೆಯಾಗುತ್ತಿತ್ತು. ಮುಂದೆ ತಾಲೂಕು ಮರುವಿಂಗಡಣೆಯಾದರೆ ಸೋಲೂರು ಮಾಗಡಿಗೆ ಸೇರಲಿದೆ ಎಂದರು. ಸೋಲೂರಿನಿಂದ ಸೋಲೂರು ಸಿದ್ದಪ್ಪ, ಟಿ.ಡಿ. ಮಾರಣ್ಣ ಶಾಸಕರಾಗಿದ್ದರು. 40 ವರ್ಷಗಳಿಂದ ರಿಸರ್ವ್ ಕ್ಷೇತ್ರವಾಗಿದ್ದು ಸೋಲೂರು ಮಾಗಡಿಗೆ ಸೇರಿದರೆ ಸಾಮಾನ್ಯ ಮಂದಿಯೂ ಶಾಸಕರಾಗಲು ಅನುಕೂಲವಾಗುತ್ತದೆ. ಕೆಲವರು ತಮ್ಮ ವೈಯಕ್ತಿಕ ಇಚ್ಛಾಶಕ್ತಿಯಿಂದ ಸೋಲೂರು ಹೋಬಳಿ ಬೇರ್ಪಡಿಸಲು ಮುಂದಾಗಿದ್ದಾರೆ. ಮಾಗಡಿಗೂ ಸೋಲೂರಿಗೂ ಭಾವನಾತ್ಮಕ ಸಂಬಂಧವಿದೆ. ಈ ಸಂಬಂಧ ಹಾಳು ಮಾಡುವುದು ಬೇಡ. ಸೋಲೂರನ್ನ ನೆಲಮಂಗಲಕ್ಕೆ ಸೇರ್ಪಡೆ ಮಾಡದೆ ಮಾಗಡಿಗೆ ಸೇರಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಮಾಡಲಾಗಿದೆ ಎಂದರು. ಹೋಬಳಿಗಳನ್ನು ಕಿತ್ತು ಬೇರೆ ಬೇರೆ ತಾಲೂಕುಗಳಿಗೆ ಸೇರಿಸುವ ಪ್ರಕ್ರಿಯೆ ಆರಂಭವಾದರೆ ರಾಜ್ಯದ ಬಹುತೇಕ ಹೋಬಳಿಗಳಲ್ಲಿ ಜನ ದಂಗೆ ಹೇಳುವ ವಾತಾವರಣ ಸೃಷ್ಟಿಯಾಗುತ್ತದೆ. ಅದಕ್ಕೆ ಯಾರೂ ಅವಕಾಶ ಮಾಡಿಕೊಡಬಾರದು. ಮಾಗಡಿ ತಾಲೂಕಿನ ಅಸ್ತಿತ್ವ ಉಳಿಯಲು ಸೋಲೂರು ಮಾಗಡಿಗೆ ತಾಲೂಕಿನಲ್ಲೇ ಇರಬೇಕು. ಇದು ಎಲ್ಲರ ಅಭಿಪ್ರಾಯವೂ ಆಗಿದೆ. ನಾವು ಯಾವತ್ತೂ ಸೋಲೂರು ಹೋಬಳಿಯನ್ನು ಕಡೆಗಣಿಸಿಲ್ಲ. ಆ ಹೋಬಳಿಯ ನಾಯಕರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಅವಕಾಶವನ್ನು ನೀಡಲಾಗಿದೆ. ಸೋಲೂರು ಹೋಬಳಿಯನ್ನು ನೆಲಮಂಗಲಕ್ಕೆ ಸೇರಿಸ್ತೀವಿ. ಬಾಲಕೃಷ್ಣ ಅವರು CM ಅವ್ರ ಹತ್ರ ಹೇಳಿದ್ದಾರೆ, ನನಗೆ ತಕರಾರಿಲ್ಲ ಅಂತ ಶ್ರೀನಿವಾಸ್ ಅವರು ಹೇಳ್ತಿದ್ದಾರೆ ಸರ್. ಇಲ್ಲ ಪಾಪ ಶ್ರೀನಿವಾಸ್ ಅವ್ರಿಗೆ ನಮ್ಮ ಭಾವನೆಗಳು ಗೊತ್ತಾಗಲ್ಲ. ಶ್ರೀನಿವಾಸ್ ಅವರು ತಾವರೆಕೆರೆಯಿಂದ ಬಂದಿರತಕ್ಕಂಥದ್ದು. ಅವರು MLA ಆಗಿದ್ದಾರೆ, ಭಾಳ ಸಂತೋಷ. ಅವ್ರ ಶ್ರಮದಿಂದ MLA ಆಗಿದ್ದಾರೆ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಆದರೆ ನಮ್ಮ ತಾಲೂಕನ್ನು ಡಿವೈಡ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ನೋಡಿ, ಕಳೆದ ಬಾರಿ ಮೊದಲು ಡಿಲಿಮಿಟೇಷನ್ ಆಯಿತು, ನಂತರ ಜಿಲ್ಲೆ ಆಯಿತು. ಅದರಿಂದ ಸೋಲೂರು ಹೋಬಳಿ ಮಾಗಡಿಗೆ ಸೇರಿಕೊಳ್ಳಿಲ್ಲ. ಮೊದಲೇ ಜಿಲ್ಲೆ ಆಗಿ ಆಮೇಲೆ ಡಿಲಿಮಿಟೇಷನ್ ಆಗಿದ್ದರೆ ಅದು ಮಾಗಡಿ ಕ್ಷೇತ್ರಕ್ಕೆ ಬರ್ತಾಯಿತ್ತು. ಈಗ ನೆಕ್ಸ್ಟ್ ಡಿಲಿಮಿಟೇಷನ್ನಲ್ಲಿ ಅದು ಖಂಡಿತ ಮಾಗಡಿಗೆ ಸೇರ್ಕೊತದೆ. ಮಾಗಡಿಗೆ ಸೇರಬೇಕು ಅಂತಕ್ಕಂಥದ್ದು. ಯಾಕಂದರೆ ಇಲ್ಲಿ ಸೋಲೂರು ಸಿದ್ದಪ್ಪನಂಥವರು, ಟಿ.ಡಿ. ಮಾರಣ್ಣಂಥವರು ಶಾಸಕರಾಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ದೇವಲ್ಲಿ. ಈಗಲಾದರೂ ಕೂಡ ಅದು ಸುಮಾರು 35-40 ವರ್ಷದಿಂದನೂ ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಈಗ ಸೋಲೂರು ಈ ಭಾಗಕ್ಕೆ ಸೇರಿಕೊಂಡ್ರೆ ಜನರಲ್ನವ್ರು ಯಾರಾದರೂ ಒಬ್ಬರು ಶಾಸಕರಾಗೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ನಮ್ಮ ತಾಲೂಕಿನ ಈಗ ನಮ್ಮ ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರನ ತೆಗೆದುಬಿಟ್ರೆ ಹೆಂಗೆ ಕಾಣಿಸ್ತದೆ ಭೂಪಟ, ಹಾಗೆ ನಮ್ಮ ತಾಲೂಕಿನಿಂದ ಅದನ್ನು ಬೈಫರ್ಕೇಟ್ ಮಾಡೋದು ಬೇಡ. ಕೆಲವರು ಅವರವ್ರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಬೈಫರ್ಕೇಟ್ ಮಾಡಿ ಅಂತಾರೆ. ಅದು ಯಾವತ್ತೂ ಕೂಡ ನಮ್ಮ ತಾಲೂಕಿನ ಒಂದು ಭಾವನಾತ್ಮಕವಾದಂಥ ವಿಚಾರ ಇದು. ಅದರಿಂದ ದಯಮಾಡಿ ಅದನ್ನು ಕೈ ಬಿಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗಾಗಲೇ ನಾನು ಮನವಿ ಮಾಡಿದ್ದೀನಿ. DCM ಅವ್ರಿಗೂ ಕೂಡ ಮನವಿ ಮಾಡಿದ್ದೀನಿ. DCM ಅವ್ರುಗಳಿದ್ದೀನಿ. ಯಾಕಂದರೆ ಈ ಹೋಬಳಿಗಳನ್ನ ಕಿತ್ತು ತಾಲೂಕಿಗೆ ಸೇರ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆದರೆ ಇಡೀ ರಾಜ್ಯದಲ್ಲಿ ಈ ಥರ ಅನೇಕ ಹೋಬಳಿಗಳಿದ್ದಾವೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ದಂಗೆ ಹೇಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಅನೇಕವರು ನಮಗೆ ಬೇಕಾದವರು, ಈಗ ತಿಪ್ಸಂದ್ರದವರು ನಾವು ಕುಣಗಲ್ ಹೋಗ್ತೀವಿ, ನಾವು ನಮ್ಮ ಕುಣಗಲ್ ಹತ್ರ ಅಂತಂದರೆ ತಿಪ್ಸಂದ್ರ ಕಿತ್ತು ಕುಣಗಲ್ ಕೊಡೋಕ್ಕಾಯ್ತದ? ತಿಪ್ಸಂದ್ರ ಹೋಬಳಿ ಯಾರು ನನಗೆ ಫೋನ್ ಮಾಡಿದ್ರು, ಅಣ್ಣ ನಮಗೆ ಕುಣಗಲ್ ಹತ್ರ ಇಲ್ಲಿಂದ 9 ಕಿಲೋಮೀಟರ್ ನಾವು ಕುಣಗಲ್ ಕೊಂಡೋಗ್ತೀವಿ ಅಂತಂದರು. ಕುದೂರ್ನವರಲ್ಲ ಹೇಳಿದ್ದು, ತಿಪ್ಸಂದ್ರದವರು ಕುಣಗಲ್ಗೆ ಹೋಗೋದು, ಸೋಲೂರಿನವರು ನೆಲಮಂಗಲಕ್ಕೆ ಹೋಗೋದು, ಇನ್ನು ಈ ಕಡೆಯವರು ಕಸ್ಬಾದವರು ಇವರೆಲ್ಲ ಆ ಕಡೆಗೆ ಹೋಗೋದು. ನಮ್ಮ ತಾಲೂಕು ಅಸ್ತಿತ್ವ ಉಳಿಬೇಕಲ್ಲ, ಮಾಗಡಿ ತಾಲೂಕು ಅಸ್ತಿತ್ವ. ಅದರಿಂದ ನಾನು ಸನ್ಮಾನ್ಯ ಶ್ರೀನಿವಾಸ್ ಅವರೆಲ್ಲೂ ಕೂಡ ಮನವಿ ಮಾಡ್ತೀನಿ, ಮತ್ತು ಅಲ್ಲಿ ಇರ್ತಕ್ಕಂಥವ್ರಲ್ಲೂ ಕೂಡ ಮನವಿ ಮಾಡ್ತೀನಿ. ಏನೇ ಎಲ್ಲ ವಿಚಾರದಲ್ಲೂ ಕೂಡ ನಾವು ಸ್ಪಂದಿಸಿದ್ದೀವಿ. ಯಾವತ್ತೂ ಕೂಡ ನಾವು ಸೋಲೂರು ಹೋಬಳಿಯವ್ರನ್ನ ಕಡೆಗಣಿಸಿಲ್ಲ. ನಾವು ಮುಂದಿನ ದಿವಸದಲ್ಲಿ ಅದು ನನ್ನ ಕ್ಷೇತ್ರಕ್ಕೆ, ಮಾಗಡಿ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಅವಕಾಶ ಇರೋದ್ರಿಂದ ದಯಮಾಡಿ ಈ ವಿಚಾರನ ಕೈ ಬಿಡಬೇಕು ಅಂತ ಮನವಿ ಮಾಡ್ತೀನಿ. ಮುಖ್ಯಮಂತ್ರಿಗಳ ಹತ್ರ ನೀವು ಹೇಳಿದ್ರಂತಲ್ಲ ಜೊತೆ? ಇಲ್ಲ, ಯಾವುದೋ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಅದಕ್ಕೆ ಪ್ರಕ್ರಿಯೆ ನೀಡಲಿಲ್ಲ. ಅದಾದ ನಂತರ ಮುಖ್ಯಮಂತ್ರಿಗಳು ನಾನು ಪತ್ರನೂ ಕೂಡ ಕೊಟ್ಟಿದ್ದೀನಿ. ದಯಮಾಡಿ ಅದನ್ನು ಮಾಗಡಿಯಲ್ಲಿ ಉಳಿಸ್ಕೊಡ್ಬೇಕು ಅಂತ ಪತ್ರನೂ ಕೂಡ ಕೊಟ್ಟಿದ್ದೀನಿ. DCM ಅವ್ರ ಗಮನಕ್ಕೂ ಕೂಡ ತಂದಿದ್ದೀನಿ. DCM ಅವರು ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ.
ಅದರಿಂದ ಈ ಜಿಲ್ಲೆಯಿಂದ ಅದನ್ನು ಕೊಡಲಿಕ್ಕೆ ನಮಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾಕಂದರೆ DCM ಅವರು ಹೇಳಿದ್ರು ಸರ್, ನಾನು ಸೋಲೂರನ್ನ ನೆಲಮಂಗಲ ಅಲ್ಲ, ಅವ್ರಿಗೆ ಸರಿಯಾದಂಥ ಮಾಹಿತಿ ಕೊರತೆ ಇತ್ತು, ಅದರಿಂದ ಹೇಳಿದ್ದಾರೆ. ಈಗ ಮಾಹಿತಿಯನ್ನು ತಂದು ಕೊಟ್ಟಿದ್ದೀವಿ, ಅದರಿಂದ ಬಹುಶಃ ಅದನ್ನು ಮುಂದಿನ ದಿವಸದಲ್ಲಿ ಅದಾಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು 2007ರಲ್ಲಿ 2008 ಡಿಲಿಮಿಟೇಷನ್ ಆಯಿತು, ಆಗ ಬಿಡದಿ ತಗೊಳೋದು ಬಿಟ್ಟು ಸೋಲೂರನ್ನೇ ತಗೊಂಡ್ಬಹುದಿತ್ತಲ್ವಾ ಬಾಲಕೃಷ್ಣ ಅವರು? ಪ್ರಯತ್ನ ಮಾಡಿ ಸ್ವಲ್ಪ ಕಾಂಗ್ರೆಸ್ ನಾಯಕರಲ್ಲಿ ಮನವಿ ಮಾಡ್ತೀನಿ, ಡಿಲಿಮಿಟೇಷನ್ ಆಗಿದ್ದು ಜಿಲ್ಲೆ ಆಗೋದಕ್ಕಿಂತ ಮುಂಚೆ. ಜಿಲ್ಲೆ ಆಗಿ ಆಮೇಲೆ ಡಿಲಿಮಿಟೇಷನ್ ಆಗಿದ್ರೆ ಖಂಡಿತ ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ಅದು ಈಗ ಜಿಲ್ಲೆ ಆಗೋಗಿದೆ, ನೆಕ್ಸ್ಟ್ ಡಿಲಿಮಿಟೇಷನ್ ಆದಾಗ ಖಂಡಿತ ನಮ್ಮ ತಾಲೂಕಿಗೆ ಬರ್ತದೆ. ಜನಾಭಿಪ್ರಾಯ ಕೆಲವರು ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ. ಜನಾಭಿಪ್ರಾಯ ಮುಖ್ಯ ಅಲ್ಲ, ಆಡಳಿತಾತ್ಮಕವಾದಂಥ ವಿಚಾರ ಇಲ್ಲಿ ಬರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಅನೇಕ ಈಗ ಇಲ್ಲಿ ಪ್ರಾರಂಭ ಆಯಿತು ಅಂತಂದರೆ ಅನೇಕ ಹೋಬಳಿಗಳು ನಮ್ಗೆ ಅಲ್ಲಿ ಸೇರಿಸಿ ಇಲ್ಲಿ ಸೇರಿಸಿ ತಿಪ್ಸಂದ್ರದವರು ನಾವು ಕುಣಗಲ್ ಹತ್ರ ಇದ್ದೀವಿ, ನಾವು ನಮ್ಮ ವಹಿವಾಟು ವ್ಯವಹಾರ ಎಲ್ಲ ಕುಣಗಲಲ್ಲಿ ನಮ್ಮ ಕುಣಗಲ್ಗೆ ಸೇರಿಸ್ಬಿಡಿ ಅಂತಂದರೆ ಆಯ್ತದ? ಅದಾಗೋದಿಲ್ಲ. ಜಿಲ್ಲೆಯಿಂದ ಜಿಲ್ಲೆಗೆ ಸೇರ್ಸೋದಕ್ಕಾಗೋದಿಲ್ಲ. ಬೆಳಿಗ್ಗೆ ನನ್ನ ಹತ್ರನೂ ಕೆಲವರೆಲ್ಲ ಬೆಳಿಗ್ಗೆಯಿಂದ ಕೆಲವು ಜನ ನನ್ನ ಹತ್ರ ಬಂದಿದ್ರು, ಕೆಲವು ಮುಖಂಡರುಗಳು ನನಗೂ ಕೂಡ ಮನವಿ ಕೊಟ್ಬಿಟ್ಟು ಹೋದ್ರು, ನಾವು ಇಲ್ಲಿಂದ ದೊಡ್ಡಬಳ್ಳಾಪುರಕ್ಕೋ ದೇವನಹಳ್ಳಿಗೆ ಹೋಗೋಕ್ಕಾಗಲ್ಲ, ನಮಗೆ ಜಿಲ್ಲಾ ಹೆಡ್ಕ್ವಾರ್ಟರ್ ಕ್ವಾರ್ಟರ್ ರಾಮನಗರದಲ್ಲಿ ನಾವು ಸುಲಭವಾಗಿ ರಾಮನಗರನ ತಲುಪ್ತಕ್ಕಂಥ ಕೆಲಸ ಮಾಡ್ಬೋದು, ದಯಮಾಡಿ ಇಲ್ಲೇ ಉಳಿಸ್ಕೊಡಿ ಅಂತೇಳಿ ಅನೇಕ ಜನ ಬಂದು ನನಗೂ ಕೂಡ ಮನವಿ ಕೊಟ್ಟಿದ್ದಾರೆ. ವಿಧಾನಸಭಾ ಕ್ಷೇತ್ರಕ್ಕೆ ನೆಕ್ಸ್ಟ್ ಡಿಲಿಮಿಟೇಷನ್ ಅಲ್ಲಿ ಬಂದೇ ಬರುತ್ತೆ, ತಗೊಳ್ಳೋದಲ್ಲ ಬಂದೇ ಬರುತ್ತೆ. ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಮಾಡ್ಲಿಕ್ಕೆ ಆಗಲ್ಲ ಕಾನ್ಸ್ಟಿಟ್ಯೂನ್ಸಿನ. ಅದರಿಂದ ಮೊದಲು ಹೋದ್ ಸರಿ ಅದು ಡಿಲಿಮಿಟೇಷನ್ ಆಗೋಗಿತ್ತು, ನಂತರ ಜಿಲ್ಲೆ ಆಯಿತು. ಕುಮಾರಸ್ವಾಮಿ ಅವರು ಬಂದು ಆಮೇಲೆ ಜಿಲ್ಲೆ ಮಾಡಿದ್ರು, ಅದರಿಂದ ಅದು ಅಲ್ಲಿ ಉಳ್ಕೊಂತು. ಈಗ ಜಿಲ್ಲೆ ಈಗಾಗಲೇ ಇಲ್ಲೇ ಜಿಲ್ಲೆ ಇರೋದ್ರಿಂದ ಡಿಲಿಮಿಟೇಷನ್ ನಮ್ಮ ಕ್ಷೇತ್ರಕ್ಕೆ ಸೇರ್ಕೊಂತದೆ. ಅವ್ರನ್ನ ಕೇಳ್ಬೇಕು ಯಾತಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾವ್ರೆ ಅಂತ. ಯಾರು ಮಾಡದೇ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಅಂತ. ಅವ್ರು ಬೇಕಾದ್ರೆ ತವರೆಕೆರೆ ಹೋಬಳಿ ಸೇರಿಸ್ಕೋಬೋದು ಅವರು.